ಮಾಡ್ಕೊಂಡಿದ್ದಾರೆ. ನಂತರ ಈಗ ಸ್ವಾಮಿ ವಿವೇಕಾನಂದರಾಗಿ ಚೇತನ್ ಆರ್ಯ ಅವರು ಬಂದಿದ್ದಾರೆ. ಚೇತನ್ ಆರ್ಯ ಅವರು ತಮ್ಮ ಪರಿಚಯವನ್ನ ಮಾಡ್ಕೋಬೇಕು ಅಲ್ವಾ. ಇಂದು ನೋಡಿ ನಿಶಾಂತ್ ಅವರು ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದಿದ್ದಾರೆ, ತಮ್ಮ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ನಿಶಾಂತ್. ನಾನು ಕೃಷ್ಣ ಆಗಿದ್ದೀನಿ. ದೇವಂ ಪಂಚಚಾಲೂರವರ್ತನ ದೇವಕಿ ಪರನಂದ ಕೃಷ್ಣ ಜಗತ್ಪುರ. ಕೃಷ್ಣ ಪರಮಾತ್ಮರು. ಹಾಗೆ ಜ್ಞಾನವಿ ಅವರು ರಾಧೆಯಾಗಿ ಬಂದಿದ್ದಾರೆ. ಶ್ರೀಕೃಷ್ಣ ಇದ್ದ ಕಡೆ ರಾಧೆ ಇಲ್ಲ ಅಂದ್ರೆ ಹೇಗೆ? ರಾಧೆ ಕೃಷ್ಣ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಜ್ಞಾನವಿ ರಾಧೆಯಾಗಿ. ನನ್ನ ಹೆಸರು ಜ್ಞಾನವಿ. ನಾನು ರಾಧೆ. ವಸುದೇವ ಸುಧ ದೇವ ಪುಷ್ಪಚಾರುಣ ವರ್ಧನ ದೇವಕಿ ಪರಮಾನಂದ ಕೃಷ್ಣ ಬಂದ ಜಗದ್ಗುರು. ಇದರ್ಶ ಪುರುಷ ಅಂತ ಹೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ ಶ್ರೀರಾಮರನ್ನ. ಅಯೋಧ್ಯೆಯ ಶ್ರೀರಾಮ, ಬಾಲರಾಮ ನಮ್ಮ ವೇದಿಕೆಯಲ್ಲಿ. ನಾನು ಸೀತೆ. ನನ್ನ ಹೆಸರು ಅಂತ. ನಾನು ಲಕ್ಷ್ಮಣ. ಮುದ್ದು ನಮ್ಮ ಹೆಸರು ಅವನು. ಸಿಯಾರಾಮರನ್ನದಲ್ಲೇ ಅರ್ಥಶಾಸ್ತ್ರದ ಗುರುಗಳಾಗಿದ್ರು ಚಾಣಕ್ಯರವರು. ವಿಹಾಂಚಿ ಬಿಲ್ಲು ಬಾಣವನ್ನು ಹಿಡಿದು ಅರ್ಜುನನಾಗಿ ನವೀಶ್ ಅವರು ನಿಮ್ಮ ಮುಂದೆ. ಶಂಕರಾಚಾರ್ಯರಾಗಿ ಶಂಕರಾಚಾರ್ಯರು. ಸರ್ ಸ್ವಲ್ಪ ಎಲ್ಲ ಹಿಂದೆ ಬರ್ತೀರಾ? ಮೊಬೈಲ್ಸ್ ಮೇಡಮ್. ಮೇಡಮ್ ಆಯ್ತಾ ಸರ್? ಆಯ್ತಲ್ಲ, ಉತ್ಸಾಹ ಮಾಡಬೇಕು. ಯಾಕೆಂದ್ರೆ ಈ ವಯಸ್ಸಿನಲ್ಲಿ ಅಷ್ಟೆಲ್ಲ ಪೋಷಾಕಗಳನ್ನ ತರಿಸ್ಕೊಂಡ್ಬಿಟ್ಟು ನಿಂತ್ಕೊಳ್ಳೋದು ಬಹುಶಃ ಅವ್ರಿಗೂ ಕಷ್ಟ ಆಗ್ಬೋದು. ಆದ್ರೆ ನಮ್ಮ ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ ಆ ಮಕ್ಕಳು ಎಷ್ಟು ಚೆನ್ನಾಗಿ ತಯಾರಿಯಾಗಿ ಬಂದಿದ್ದಾರೆ ಅಂತಂದ್ರೆ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು. ಮೇಡಮ್ ಎಲ್ಲ ಮುಂದೆ ನೋಡಿ. ನಮ್ಮ ವೇದಿಕೆಯಲ್ಲಿ ಎಲ್ಲ ಆದರ್ಶ ವ್ಯಕ್ತಿತ್ವಗಳು. ಸರ್ ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಹಾಂ ಎಸ್. ಪುಟ್ಟ ಎಲ್ಲ ಇಲ್ಲ ನೋಡಿ.